ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಈಗಾಗಲೇ ನಮ್ಮ ಕರ್ನಾಟಕದ ಹೊಸ ವರ್ಷ ಅಂತಲೇ ಹೇಳ್ಬೋದು. ಸೊ ಯುಗಾದಿ ಹಬ್ಬವೇನಿದೆ ಇದು ಸಮೀಪಿಸ್ತಾ ಇದೆ ಅಲ್ವಾ. ಸೊ ರಾಜ್ಯದಲ್ಲಿ ಎಲ್ಲರೂ ಕೂಡ, ನಮ್ಮ ಕನ್ನಡಿಗರು ಎಲ್ಲರೂ ಕೂಡ ಈ ಒಂದು ಯುಗಾದಿ ಹಬ್ಬವನ್ನು ಬರಮಾಡಿಕೊಳ್ಳಲಿಕ್ಕೋಸ್ಕರ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಲ್ವಾ. ನಿಮ್ಮ ಒಂದು ಹೊಸ ವರ್ಷವೇನಿದೆ ಅದನ್ನ ನಾವು ಎರಡು ಕೈಯಿಂದ ಸ್ವಾಗತಿಸಿರುವುದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ ಅಲ್ವಾ. ಸೊ ಇದರ ಪ್ರಯುಕ್ತ ರಾಜ್ಯದಲ್ಲಿ BPL ಮತ್ತು APL ಪಡಿತರ ಚೀಟಿದಾರರಿಗೆ ಯುಗಾದಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರ ನೀಡ್ತದೆ. ಏನದು ಎಂಬುದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ. ಹಾಗಿದ್ರೆ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದೀರಾ, ಹಾಗಿದ್ರೆ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದಾನೆ ವೀಕ್ಷಕರೇ. ಹಾಗೆ ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಆಗಿದ್ದೀರಾ, ಹಾಗೆ ಕಮೆಂಟ್ ಮಾಡಿದ್ದೀರಾ, ಹಾಗೆ ಹೇಳಿದ ರೀತಿಯಲ್ಲಿ ಒಂದು ಲೈಕನ್ನು ಕೊಟ್ಟಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವೀಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ರಾಜ್ಯದಲ್ಲಿ ಪಡಿತರ ಚೀಟಿದಾರರಿಗೆ ಸರ್ಕಾರ ಆಗಾಗ ಹೊಸ ಮಾಹಿತಿಯನ್ನು ನೀಡುತ್ತಲೇ ಇರುತ್ತದೆ. ಹಾಗೆ ಇದೀಗ ಪಡಿತರ ವಿತರಣೆ ವಿಚಾರವಾಗಿ ಬಿಗ್ ಗುಡ್ ನ್ಯೂಸ್ ಒಂದನ್ನು ನೀಡಿದೆ. ಹಾಗಾದರೆ ಅದೇನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿದೆ. ಈ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಉಚಿತ ಪಡಿತರ ವಿತರಣೆ ಮಾಡಲಾಗುತ್ತೆ. ಇನ್ನು ಇದೀಗ ಯುಗಾದಿ ಹಬ್ಬ ಸಮೀಪಿಸ್ತಿರೋ ಬೆನ್ನಲ್ಲೇ ಈ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ದೊಡ್ಡ ಶುಭ ಸುದ್ದಿಯೊಂದನ್ನು ನೀಡಿದೆ. ಏನದು ಎಂಬುದರ ಬಗ್ಗೆ ಹೇಳೋಣ, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ. ಸೊ ಪಡಿತರ ಚೀಟಿದಾರರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಸರ್ಕಾರ. ಸೊ ಅನ್ನಭಾಗ್ಯ ಯೋಜನೆಯಡಿ ಮಾರ್ಚ್ ತಿಂಗಳಲ್ಲಿ ಫಲಾನುಭವಿಗಳಿಗೆ ಬಂಪರ್ ಕೊಡುಗೆ ಸಿಗಲಿದ್ದು, ಬಾಕಿ ಒಂದು ಅಕ್ಕಿ ಏನಿದೆ ಅದು ಕೂಡ ಸೇರಿ 15 kg ಅಕ್ಕಿ ಪ್ರತಿ ಫಲಾನುಭವಿಗಳಿಗೆ ಸಿಗಲಿದೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಮಾಹಿತಿ ನನಗೆ ಲಭ್ಯವಾಗಿದೆ. ಸೊ ಖಂಡಿತವಾಗಿಯೂ ನಿಮಗೆಲ್ರಿಗೂ ಕೂಡ 15 kg ಅಕ್ಕಿ ಬರಲೇಬೇಕು ಪ್ರತಿಯೊಬ್ಬರಿಗೆ, ಓಕೆನಾ. ಸೊ ಫೆಬ್ರವರಿ ತಿಂಗಳಲ್ಲಿ ಬಾಕಿ ಇದ್ದ ಹೆಚ್ಚುವರಿ 5 kgಯನ್ನು ಸೇರಿಸಿ ಈ ತಿಂಗಳು ಒಟ್ಟು 15 kg ಅಕ್ಕಿ ವಿತರಣೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೀರ್ಮಾನಿಸಿದೆ. ಸೊ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಫಲಾನುಭವಿಗೆ ಹೆಚ್ಚುವರಿ 5 kg ಅಕ್ಕಿಗೆ ಪರ್ಯಾಯವಾಗಿ ನೀಡಲಾಗುತ್ತಿದ್ದ ಹಣದ ಬದಲು ಫೆಬ್ರವರಿ ತಿಂಗಳಿನಿಂದಲೇ ಅನ್ವಯ ಆಗುವಂತೆ ಅಕ್ಕಿ ನೀಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು. ಆದರೆ ಸರ್ಕಾರ ಈ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸ್ವಲ್ಪ ವಿಳಂಬವಾದ ಹಿನ್ನೆಲೆ ಫೆಬ್ರವರಿಯಲ್ಲಿ ಒಂದು ಫಲಾನುಭವಿಗಳೇನಿದ್ದಾರೆ ಅವರಿಗೆ ಹೆಚ್ಚುವರಿ 5 kg ಅಕ್ಕಿ ಹಂಚಿಕೆ ಆಗಿರಲಿಲ್ಲ. ಇನ್ನು DBT ಮೂಲಕ ಹಣವೂ ಜಮಾ ಆಗಿರಲಿಲ್ಲ. ಆದ್ದರಿಂದ ಫೆಬ್ರವರಿ ತಿಂಗಳಲ್ಲಿ ಬಾಕಿ ಉಳಿದಿದ್ದ ಹೆಚ್ಚುವರಿ 5 kg ಅಕ್ಕಿ ಮತ್ತು ಮಾರ್ಚ್ ತಿಂಗಳ 10 kg ಅಕ್ಕಿ ಸೇರಿಸಿ ಒಟ್ಟು 15 kg ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಹಂಚಿಕೆ ಮಾಡಬೇಕೆಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ನಮ್ಮ KH ಮುನಿಯಪ್ಪ ಸೂಚನೆ ನೀಡಿದರು. ರಾಜ್ಯದ ಪ್ರತಿ ನ್ಯಾಯಬೆಲೆ ಅಂಗಡಿಗಳು ಈ ತಿಂಗಳ 10 kg ಅಕ್ಕಿಯೊಂದಿಗೆ ಬಾಕಿ ಇರುವ 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡಲಿವೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಮಾರ್ಚ್ 31ರವರೆಗೆ ಬೆಳಗ್ಗೆ 7ರಿಂದ ರಾತ್ರಿ 8ರವರೆಗೆ ಬಾಕಿ ಉಳಿದಿರುವ ಪಡಿತರ ಚೀಟಿಯಲ್ಲಿನ ಸದಸ್ಯರು ಈ KYC ಮಾಡುವ ಹಾಗೂ ಪಡಿತರ ವಿತರಣೆ ಕಾರ್ಯ ಮುಂದುವರಲಿದೆ. ಸೊ ಈ KYC ಯಾರೆಲ್ಲ ಮಾಡಿಸ್ಕೊಳ್ಳಿಲ್ಲ, ನಾನು ಹೇಳ್ತಾನೆ ಇರ್ತಾನೆ ಅವತ್ತು. ಸೊ ಯಾರಾದರೂ ಮಾಡಿಸದಿದ್ದರೆ ಪ್ಲೀಸ್ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಸೊ ಪಡಿತರ ಚೀಟಿದಾರರು ಬೆರಳಚ್ಚು ಏನಿದೆ, ನಿಮ್ಮ ಥಂಬ್ ಫಿಂಗರ್ ಪ್ರಿಂಟ್ ಏನಿದೆ, ಸೊ ಅದು ನೀಡಿದ ಕೂಡಲೇ ಪಡಿತರ ಪಡೆಯಬಹುದು. ಸೊ ಈ KYC ಮಾಡಿಸಲು ಪಡಿತರ ಚೀಟಿದಾರರು ಯಾವುದೇ ಶುಲ್ಕ ಪಾವತಿ ಮಾಡಬೇಕಾಗಿಲ್ಲ. ನಾನು ಇದನ್ನೇ ಹೇಳಿದ್ದೆ, ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ, ರೇಷನ್ ಅಕ್ಕಿ ತಿಂದರೆ ಪ್ರತಿದಿನ ನೀವು ರೇಷನ್ ಅಕ್ಕಿಯನ್ನು ಸೇವಿಸಿದರೆ ಏನಾಗುತ್ತೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಅದರಲ್ಲಿ ಎಲ್ಲರೂ ಕೂಡ ಎಷ್ಟೆಷ್ಟು ನಿಮ್ಮ ಕೈಯಿಂದ ಶುಲ್ಕವನ್ನು ಪಾವತಿ ಮಾಡ್ತಾರೆ ಅಂತ ಕೂಡ ನೀವು ಹೇಳಿದ್ರ ಅಲ್ವಾ. ಸೊ ಇಲ್ಲಿ ನೋಡಿ, ಯಾವುದೇ ಶುಲ್ಕ ಪಾವತಿ ಮಾಡಬೇಕಾಗಿಲ್ಲ ಅಂತ ಅವರು ಹೇಳಿದರು ಎಂದು ಆಹಾರ ಇಲಾಖೆ ಸೂಚಿಸಿದೆ. ಸೊ ಫೆಬ್ರವರಿ ತಿಂಗಳ ಹೆಚ್ಚುವರಿ 5 kg ಅಕ್ಕಿಯನ್ನು ಈ ತಿಂಗಳ ಪಡಿತರದಲ್ಲಿ ವಿತರಣೆ ಮಾಡುವ ಹಿನ್ನೆಲೆ ಮಾರ್ಚ್ ತಿಂಗಳಲ್ಲಿ ಅಂತ್ಯೋದಯ ಪಡಿತರ ಚೀಟಿಯ ಫಲಾನುಭವಿಗಳಿಗೆ 1 ರಿಂದ 3 ಸದಸ್ಯರಿದ್ದರೆ ಪ್ರತಿ ಕಾರ್ಡ್ಗೆ 35 kg ಅಕ್ಕಿ ಸಿಗಲಿದೆ. ಸೊ 4 ಮಂದಿ ಸದಸ್ಯರಿರುವ ಕಾರ್ಡಿಗೆ 45 kg ಅಕ್ಕಿ, 5 ಮಂದಿ ಸದಸ್ಯರಿರುವ ಕಾರ್ಡಿಗೆ 65 kg, 10 ಸದಸ್ಯರಿದ್ದರೆ 155 kg ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಿದರು. ಇದು ನಾನು ಸ್ವಲ್ಪ ನಾನು ಒಂದ್ಸಲ ಕೂಡ ಹೇಳಿದ್ದೇನೆ ನಿಮಗೆ. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನಾನು ಹಿಂದೆ ಮಾಡಿದ್ದೆ. ಸೊ ಅದನ್ನ ಹೋಗಿ ನೀವು ಎಷ್ಟರಿಂದ ಎಷ್ಟು ಜನರಿಗೆ ಎಷ್ಟು ಅಕ್ಕಿಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳ್ಕೊಬೋದು, ಓಕೆನಾ ವೀಕ್ಷಕರೇ. ಸೊ ಇನ್ನು ಏಪ್ರಿಲ್ನಿಂದ 4 ಸದಸ್ಯರಿರುವ ಪ್ರತಿ ಕಾರ್ಡಿಗೆ 40 kgಯಿಂದ ಜಾಸ್ತಿನೇ ಅಕ್ಕಿ ಬರಲಿದೆ ಅಂತ ಹೇಳಿದ್ದಾರೆ. ಸೊ ಇದರಂತೆ ಅಕ್ಕಿಯನ್ನು ಕೂಡ ಅವರು ವಿತರಿಸಲಾಗುತ್ತೆ. ಸೊ
BPL ಪಡಿತರ ಚೀಟಿಯ ಪ್ರತಿ ಫಲಾನುಭವಿಗಳಿಗೆ ಈ ತಿಂಗಳು 15 ಕೆಜಿ ಅಕ್ಕಿ ಸಿಕ್ಕಿದರೆ ಏಪ್ರಿಲ್ನಿಂದ ಪ್ರತಿ ಫಲಾನುಭವಿಗಳಿಗೆ ತಲಾ 10 ಕೆಜಿಯಂತೆ ಅಕ್ಕಿ ವಿತರಣೆ ಮಾಡಲಾಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ರಾಜ್ಯದಲ್ಲಿ BPL ಮತ್ತು ಅಂತ್ಯೋದಯ ಕಾರ್ಡ್ಗಳ ಸಂಖ್ಯೆ 1.28 ಕೋಟಿ ಇದ್ದು ಒಟ್ಟು 4.21 ಕೋಟಿ ಜನ ಅನ್ನಭಾಗ್ಯ ಯೋಜನೆಯನ್ನು ಪಡೆಯುತ್ತಿದ್ದಾರೆ. ಸೊ ಇವರೆಲ್ಲರೂ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳ ಒಂದು ವ್ಯಕ್ತಿಗಳಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ವೀಕ್ಷಕರೇ. ಹಾಗಿದ್ರೆ ನೀವು ನೋಡಿ, ಸರ್ಕಾರ ಎಷ್ಟೊಂದು ಅನುಕೂಲವನ್ನು ನಿಮಗೆ ಒದಗಿಸ್ತಿದ್ದಾರೆ. ಹಾಗಿದ್ರೆ ಇಷ್ಟು ಕಷ್ಟಪಟ್ಟು ನಿಮಗೆ ಈ ಒಂದು ಹಣವನ್ನು ಆಗಲಿ ಅಥವಾ ಈ ಒಂದು ಅಕ್ಕಿಯನ್ನಾಗಲಿ ಒದಗಿಸ್ತಿದ್ದಾರೆ ಅಲ್ವಾ ಅವರು. ಸೊ ನಾವು ಖಂಡಿತವಾಗಿಯೂ ಅವ್ರನ್ನ ಯಾವುದೇ ವಿಷಯಕ್ಕೂ ದೂಷಿಸಬಾರ್ದು ಅಂತಲೂ ಕೂಡ ಹೇಳ್ಬೋದು. ಸೊ ಏನೋ ಒಂದು ಸ್ವಲ್ಪ ಲೇಟ್ ಮಾಡ್ತಾಯಿದ್ದಾರೆ ಈ ಒಂದು ವಿಷಯಗಳಿಗೆ, ಆದರೆ ನಾವು ಅವ್ರನ್ನ ನಂಬಿದ್ದೇವೆ. ಅದರಂತೆ ಅವ್ರು ನಡ್ಕೋತಾ ಇದ್ದಾರೆ, ಸ್ವಲ್ಪ ಲೇಟ್ ಆದರೂ ಕೂಡ. ಆದರೆ ಎಷ್ಟೋ ಬಡವರಿಗೆ ಈ ಒಂದು ಅಕ್ಕಿ ಎಷ್ಟು ಯೂಸ್ಫುಲ್ ಆಗ್ತದೆ ಅಂತ ನಾನು ಒಬ್ಬೊಬ್ಬರ ಮನೆಯನ್ನು ಭೇಟಿ ನೀಡಿದಾಗಲೂ ಗೊತ್ತಾಗುತ್ತೆ. ನಾವು ಈ ಒಂದು ಅಕ್ಕಿಯನ್ನೇ ತಿಂತಾ ಇದ್ದೇವೆ, ನಾವು ಈ ಒಂದು ಅಕ್ಕಿಯನ್ನೇ ಸ್ವತಃ ಮನಪೂರ್ವಕವಾಗಿ ಒಂದು ಖುಷಿಯಿಂದ ತಿಂತಾ ಇದ್ದೇವೆ ನಾವೆಲ್ಲರೂ ಕೂಡ ಅಂತ ಹೇಳೋ ಒಂದು ಮಾತು ಕೇಳಿಬರುತ್ತೆ. ಹಾಗೆಯೇ ಈಗಾಗಲೇ ಎಲ್ಲ ವಸ್ತುಗಳಿಗೂ ಬೆಲೆ ಏರಿಕೆ ಆಗಿದೆ ಅಲ್ವಾ. ಒಂದು ತೆಂಗಿನಕಾಯಿ ತೊಗೋಬೇಕಾದ್ರೆ ನಿಮಗೆ 50 ರೂಪೀಸ್ ಇಲ್ಲದೆ ಸಿಗೋದಿಲ್ಲ ಅಲ್ವಾ. ಹಾಗಿದ್ರೆ ವೀಕ್ಷಕರೇ, ಎಲ್ಲದಕ್ಕೂ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಬಡವರು ಒಂದು BPL ಕಾರ್ಡ್ನವರು ಅಂದರೆ ಬಡವರ ರೇಖೆಗಿಂತ ಕೆಳಗಿರುವ ಯೋಜನರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಒಂದು ಹೊತ್ತಿನ ಊಟಕ್ಕಾಗಿ ಅವರ ಒಂದು ದುಡಿತವೇನಿದೆ, ದೈನಂದಿನ ದಿನದ ಒಂದು ದುಡಿತವೇನಿದೆ ಅವರಿಗೆ ಅದು ಸಾಲ್ತಾನೇ ಇಲ್ಲ. ಒಂದು ದಿನ ಅವ್ರು ಏನು 300 ರೂಪಾಯಿ 400 ರೂಪಾಯಿ ದುಡಿತಾರೋ ಅವರು ಒಂದು ಹೊತ್ತಿನ ಅಂದರೆ ಒಂದು ದಿನದ ಊಟಕ್ಕೆ ಅವರ ಫ್ಯಾಮಿಲಿಗೆ ಅದು ಸಾಲ್ತಾ ಇಲ್ಲ ಅಲ್ವಾ. ಸೊ ಒಂದು ತೆಂಗಿನಕಾಯಿ ತಗೊಂಡ್ರೆ, ಒಂದು ಬೇಳೆ ತಗೊಂಡ್ರೆ ಅಲ್ಲಿ ಆಯಿತು 100 ರೂಪಾಯಿ ಅಲ್ವಾ. ಸೊ ಹಾಗಿದ್ರೆ ಏನು ಮಾಡೋದು ಅಲ್ವಾ. ಇನ್ನಿನ್ನು ಮುಂದಿನ ಒಂದು ದಾರಿ ಏನು ಅಂತ ಕಾಣದೇ ಇರ್ತಾರೆ. ಹಾಗಿದ್ರೆ 150 ರೂಪಾಯಿ ಹೋಯಿತು ಒಂದು ದಿನದ ಒಂದು 300 ರೂಪಾಯಿ ದುಡಿದ್ರು ಅಂದರೆ 150 ರೂಪಾಯಿ ಹೋದ್ರಿಂದ ಇನ್ನೂ 150 ರೂಪಾಯಿಲಿ ಅವ್ರು ಏನೆಲ್ಲ ಮಾಡ್ತಾರೆ. ಇನ್ನು ಆ ಒಂದು ವೆಜಿಟೇಬಲ್ಸ್ ತರ್ತಾರಾ ಅಥವಾ ಅವರಿಗೆ ಇಷ್ಟವಾದ ಒಂದು ಫುಡ್ನ ತಿಂತಾರಾ ಅಥವಾ ಸೇವಿಂಗ್ಸ್ ಮಾಡ್ತಾರಾ ಅಲ್ವಾ. ಹಾಗಿದ್ದಲ್ಲಿ ನಾನು ಈ ಒಂದು ಎಲ್ಲ ವಿಷಯಗಳನ್ನ ಆಗಾಗ್ಗೆ ಹೇಳ್ತಾ ಇರ್ತೇನೆ. ಈ ಒಂದು ರೇಷನ್ ಏನು ಕೊಡ್ತಾರೆ, ಖಂಡಿತವಾಗಿಯೂ ವೀಕ್ಷಕರೇ ಪ್ಲೀಸ್ ಅದನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಯಾವುದೇ ರೀತಿಯಿಂದಲೂ ಆ ಒಂದು ಹಣವೇನಿದೆ ಅಥವಾ ಒಂದು ಅಕ್ಕಿ ಏನಿದೆ ಇದನ್ನ ಹಣವನ್ನು ಯಾರು ವೇಸ್ಟ್ ಮಾಡೋದಿಲ್ಲ. ಅದು ನಾನು ಹೇಳ್ತಾ ಇದ್ದೇನೆ. ಸುಮ್ಮನೆ ಏನೋ ಒಂದು ಬಟ್ಟೆ ಖರೀದಿ ಮಾಡಿ ಅಥವಾ ಎಲ್ಲ ಒಂದು ನಿಮಗೆ ಆ ಒಂದು ಹಣವೇ ದೊಡ್ಡ ವಿಷಯವಲ್ಲ, ಹತ್ರ ನೀವು ಅದನ್ನ ವೇಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಷಯದ ಬಗ್ಗೆ ನೀವು ತಲೆಗೆ ಹಾಕ್ಕೊಳ್ತೀರಾ, ಹಾಗೆ ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತೀರಾ. ಹಾಗೆ ಇನ್ನು ಮುಂದೆ ಆ ಒಂದು ಅಕ್ಕಿಯನ್ನು ವೇಸ್ಟ್ ಮಾಡ್ತಾಯಿದ್ರೆ ಅಥವಾ ಅಕ್ಕಿ ಬಗ್ಗೆ ನೀವು ತುಂಬ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದರೆ ಇನ್ನು ಮುಂದೆ ಆದರೂ ಈ ಒಂದು ವಿಷಯಗಳನ್ನ ತಿಳಿದು ನೀವು ಚೇಂಜ್ ಆಗ್ತೀರಾ, ಆ ಒಂದು ಅಕ್ಕಿಯನ್ನು ವೇಸ್ಟ್ ಮಾಡೋದಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಅಕ್ಕಿ ಆಗಿರಲಿ, ಸರ್ಕಾರ ಕೊಡೋ ಯಾವುದೇ ಒಂದು ವಿಷಯಗಳಾಗಿರಲಿ ಅದರ ಬಗ್ಗೆ ವೇಸ್ಟ್ ಮಾಡೋದಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ಖಂಡಿತವಾಗಿಯೂ ಕೇಳ್ಕೋಬೋದು ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಇಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.